ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹಬ್ಬದ ಅಡುಗೆ ಪಾರ್ಟ್ 2 ಭಾಗ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಯ್ 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 ಮಾಡು ಮಗ, ಹಾಯ್ ಚಂದ ಮಾಡು. ಹಾಯ್ ಇಲ್ಲಿ ನೋಡು, ಸಾರು ಮಾಡುವಲ್ಲ, ಹೆಂಗೆ ಮಾಡುವ ಸಾರು? ಸೂಪರ್ ಮಾಡುವ ಸಾರು ಅಲ್ಲ? ಹೆಂಗೆ? ಇದು ಅದು ಬೀನ್ಸು ಹಾಕು. ಇದೆಂತದ? ಹ್ಞೂ ಇದು ಈರುಳ್ಳಿ, ಇದು ಬದನೆಕಾಯಿ, ಇದು ಬಟಾಟೆ, ಇದು ಟೊಮೆಟೊ, ಇದು ಇದು ತೊಂಡೆಕಾಯಿ. ತೊಂಡೆಕಾಯಿ ಹ್ಮ್ ತೊಂಡೆಕಾಯಿ ಅಂತಕ್ಕೆ ಈಗ ಸಾಂಬಾರು ಮಾಡೋಕ್ಕೆ ನಾನು ತೊಗರಿಬೇಳೆ ಬದಲು ಹೆಸರುಬೇಳೆ ತೊಗೊಂಡಿದ್ದೇನೆ. ಯಾವಾಗಲೂ ಹೆಚ್ಚಾಗಿ ತೊಗರಿಬೇಳೆಯೇ ಸಾಂಬಾರಿಗೆ ಹಾಕೋದು. ಇವತ್ತು ತಂದಿದ್ದಿತ್ತು ಅಂತೇಳಿ ಹೆಸರುಬೇಳೆನೇ ಸ್ವಲ್ಪ ಹಾಕಿದೆ, ಅದನ್ನೇ ಯೂಸ್ ಮಾಡೋಣ ಅಂಥೇಳಿ ಅದನ್ನು ಚೆನ್ನಾಗಿ ತೊಳೆದು ಮೇಲಿನ ನೀರೆಲ್ಲ ಚೆಲ್ಲಿ ಬೇರೆ ನೀರು ಹಾಕಿ ಸ್ವಲ್ಪ ನೆನೆ ಹಾಕಿದೆ. ತರಕಾರಿ ಹೆಚ್ಕೊಳ್ಳೋತನ ಸ್ವಲ್ಪ ಮೃದು ಆಗಲಿ ಅಂತ ಹೇಳಿ ತರಕಾರಿನ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿದೆ. ಎಲ್ಲ ಮಿಕ್ಸ್ ಮಾಡಿ ತರಕಾರಿಗಳನ್ನು ಚೆನ್ನಾಗಿ ಕಟ್ ಮಾಡಿದೆ, ನೀಟಾಗಿ ತೊಳೆದು. ಇವಾಗ ಈ ನೆನೆ ಹಾಕಿದ ಹೆಸರು ಬೇಳೆಗೆ ಈ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿ ಒಂದು ಸ್ವಲ್ಪ ತರಕಾರಿಗೆ ಆಗೋಷ್ಟು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕಿ ಬೇಯಿಸೋಕೆ ಇಟ್ಟೆ. ಈಗ ಸಾಂಬಾರೆಲ್ಲ ಆಯಿತು. ದೇವ್ರ ನೈವೇದ್ಯಕ್ಕೆ ಅಂತೇಳಿ ಸ್ವೀಟ್ ಏನಾದರೂ ಮಾಡೋಣ ಅಂತ ಸ್ವಲ್ಪ ಶಾವಿಗೆ ಇತ್ತು, ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡಿದೆ. ನಮ್ಮ ಮನೇಲಿ ಹೆಚ್ಚಿಗೆ ಸ್ವೀಟನ್ನ ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬ ಜಾಸ್ತಿ ಮಾಡಿಕೊಂಡ್ರೆ ಹಾಗೆ ಉಳ್ಕೊಂಬಿಡುತ್ತೆ ಅಂತೇಳಿ ಒಂದು ಸ್ವಲ್ಪನೇ ಶಾವಿಗೆ ಇತ್ತು, ಅದರದ್ದೇ ಪಾಯಸವನ್ನು ಪ್ರಿಪೇರ್ ಮಾಡಿದೆ.
ಕೊನೆಯಲ್ಲಿ ಮಾಡಿರೋ ಅಡುಗೆನೆಲ್ಲ ದೇವರಿಗೆ ಎಡೆ ಇಡ್ಲಿಕ್ಕೆ ಅಂತೇಳಿ ಕೊಡಿ ಬಾಳೆ ಎಲೆಯಲ್ಲಿ ಎಲ್ಲ ಅಡುಗೆನೂ ಹಾಕ್ತಾಯಿದ್ದೀನಿ. ದೇವ್ರಿಗೆ ನೈವೇದ್ಯ ಮಾಡಿ ಹಾಗೆ ಊಟ ಮಾಡೋದು ಹಬ್ಬದ ಮೊದಲನೇ ದಿವಸದ್ದು ರೀತಿ. ನಮ್ಮ ಕಡೆ ಎಲ್ಲರೂ ಹಾಗೆ ಮಾಡ್ಬೋದು. ಹಬ್ಬದ ದಿವಸ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಊಟ ಮಾಡ್ತಾರೆ. ಹಾಗಾಗಿ ಶಾವಿಗೆ ಪಾಯಸ ಮತ್ತು ಕಡುಬು ಎಲ್ಲ ಮಾಡಿ ದೇವರಿಗೆ ಇಟ್ಟು ಕೈ ಮುಗಿದು ಹಾಗೆ ಬಾಗಿಲು ಹಾಕ್ಕೊಂಡು ಹೊರಗಡೆ ಬಂದ್ವಿ, ನಾನು ನನ್ನ ಮಗಳು ಊಟ ಮಾಡೋಕ್ಕೆ ಅಂತ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.